ಹಿಡ್ಗಾದ್ರು ಹಾಕೊಂಡು ಜಗಳ ಮಾಡ್ರಪ್ಪ. ಹೊಡ್ಕೊಂಡ್ರು ಗುರು. ಓ ಇಲ್ಲೂ ಟ್ರಾಫಿಕ್ ಜಾಮ್ ಆಯ್ತು ಗುರು. ಪುಣ್ಯಕ್ಕೆ ಆಪೋಸಿಟಿಂದ ಗಾಡಿಗಳಿಲ್ಲ, ಇಲ್ಲ ಮಕ್ಕಳಿದ್ರು ಹೋಗಿಸ್ಕೋಬೇಕು. ಒಂದೇ ಒಂದು ಗಾಡಿ, ಒಂದು ಸ್ಮಾಲ್ ಮಿಸ್ಟೇಕಿಂದ ಇವಾಗ ಬ್ಯಾಕ್ ಟು ಬ್ಯಾಕ್ ಗಾಡಿ. ಬನ್ನಿ ಅಣ್ಣ ಬೇಗ ಹೋಗ್ಯೋಣ. ಇನ್ನೊಂದು 3-4 ವರ್ಷ ಆದಮೇಲೆ ಬೆಂಗಳೂರು ಯಾವ ಥರ ಇರೋದು ಗುರು ಅನ್ಸಿರೋ ಪ್ರಕಾರ ಬೆಟರು. ಇಲ್ಲಿ ಗವರ್ನಮೆಂಟು ಒಂದು ಕರೆಕ್ಟಾಗಿ ಸ್ಟ್ರಾಂಗ್ ಡಿಸಿಷನ್ ತೊಗೊಂಡು ನೋಡಿ, ಈ ಥರ ಪರಿಸ್ಥಿತಿಲೆಲ್ಲ ನಮಗೆ ಆಟೋದವ್ರು ಹೆಲ್ಪ್ ಮಾಡ್ತಾರೆ. ಸೈಡ್ಗಾದರೂ ಹಾಕೊಂಡು ಜಗಳ ಮಾಡ್ರಪ್ಪ. ಏನು ಹಾಗೇ ಇಲ್ಲ, ಆದರೂ ಕಿರ್ಸ್ತವ್ರೆ. 2 ವೀಲರ್ಗಳು ಓವರ್ಟೇಕ್ ಹೊಡಿದ್ರೆ ಏನೋ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಈ ಥರ ದೊಡ್ಡ ಗಾಡಿಗಳು ತೊಗೊಂಡು ಒನ್ ವೇಗೆ ಬರ್ತಾರಲ್ಲ ಗುರು, ಕಾಮನ್ ಸೆನ್ಸ್ ಗುರು ಅದು. ಇವನಿಗೆ ಎಷ್ಟು ಅರ್ಜೆಂಟ್ ಇರುತ್ತೋ ಆ ಕಡೆಯಿಂದ ಬರೋರ್ಗೂ ಅಷ್ಟೇ ಅರ್ಜೆಂಟ್ ಇರುತ್ತಲ್ವ. ಯಾವ ಸಂದಿಲೋದ್ರೂ ಮಾರ್ನಿಂಗ್ ಟೈಮ್ಸಲ್ಲಿ ಈ ಥರ ಟ್ರಾಫಿಕ್ಕು, ಅದೊಂದು ರೋಡ್ ಕನ್ಸ್ಟ್ರಕ್ಷನಿಂದ ಆಯಿತು. ಇಟ್ಸ್ ಬೀನ್ ಆಲ್ಮೋಸ್ಟ್ 2 ವೀಕ್ಸ್. ಇವಾಗ 2 ವೀಕ್ಸಿಂದ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾನೇ ಇದ್ದಾರೆ. ಆ್ಯಂಡ್ ನಾಟ್ ಓನ್ಲಿ 2 ವೀಕ್ಸ್, ಅದಕ್ಕಿಂತ ಮುಂಚೆನೂ ಒಂದು 3 ಮಂತ್ಸಿಂದ ಕನ್ಸ್ಟ್ರಕ್ಷನ್ ನಡೀತಾನೆ ಇತ್ತು ಆ ರೋಡ್. ಇದು ಒನ್ ವೇ ರೋಡಾ? ಗಲ್ಲಿ ಇದು ಒನ್ ವೇ ಏನಲ್ಲ. ಏನು ಮಾಡೋಕ್ಕಾಗಲ್ಲ ಗುರು. ನಾನು ಈ ಕಡೆ ರೂಟಿಂದಾನೇ ಹೋಗ್ತಾ ಇದ್ದೀನಿ. ಪುಣ್ಯಕ್ಕೆ ಆಪೋಸಿಟಿಂದ ಗಾಡಿಗಳಿಲ್ಲ, ಇಲ್ಲ ಮಕ್ಕಳಿದ್ರು ಹೋಗಿಸ್ಕೋಬೇಕು. ಸರಿ ಮಚ್ಚ, ಯು ಕ್ಯಾರಿ ಆನ್. I'll give you a call later on, we'll talk. Yeah, bye. 7 hours later ಆಫೀಸ್ ಕೆಲಸ ಮುಗಿಸ್ಕೊಂಡು, ಸ್ಪೋರ್ಟ್ಸ್ ಡೇ ಇತ್ತು ಅದು ಮುಗಿಸ್ಕೊಂಡು ವಾಪಸ್ ಮನೆ ಕಡೆ. ಆಫೀಸಲ್ಲಿ ಈವೆಂಟ್ ಇತ್ತು, ಸೊ ಈವೆಂಟ್ ಮುಗಿಸ್ಕೊಂಡು ವಾಪಸ್ ಮನೆ ಕಡೆಗೆ ಪಯಣ. ಇವಾಗ ಪ್ರೆಸೆಂಟಾಗಿ ಕೋರಮಂಗಲ ಹತ್ರ ಇದ್ದೀನಿ. ಬ್ಯಾಂಗ್ಳೂರು ನೈಟ್ ಲೈಫ್ ಯಾವ ಥರ ಇರುತ್ತಂತ ಇದನ್ನು ಒಂದು ರೆಕಾರ್ಡ್ಸಲ್ಲಿ ಹಾಕೊಳ್ಳೋಣ ಬನ್ನಿ. ಗಾಡೀಲಿ ಫ್ಯೂಲ್ ಬೇರೆ ಇಲ್ಲ, ಅದನ್ನು ಟಾಪಪ್ ಮಾಡಿಸ್ಬೇಕು. ಯಾಕೆ ಗುರು ಈ ರೋಡ್ ತೋರಿಸ್ತಿದೆ? ಸೊ ಇಲ್ಲಿಂದ ಟುವರ್ಡ್ಸ್ ಹೆಬ್ಬಾಳಗೆ ಹೋಗ್ತಾ ಇರೋದು. ಟ್ರಾಫಿಕ್ ನೆನೆಸ್ಕೊಂಡ್ರೆ ತಲೆನೋವು. ಸೀರಿಯಸ್ಲಿ ಬ್ಯಾಂಗ್ಳೂರು ಟ್ರಾಫಿಕ್ಕು. ನನ್ನ ಗಾಡಿ ಹೆಸರು ಜಾಕಿ, ನಾನು ಇಟ್ಟಿರೋದು. ಸೊ ಯೂಶ್ವಲಿ ನಾನು ಗಾಡಿ ಅಂತ ಕರೆಯೋಲ್ಲ, ಜಾಕಿ ಅಂತಲೇ ಕರೆಯೋದು. ಸೀರಿಯಸ್ಸಾಗೆ ಗೂಗಲ್ ಮ್ಯಾಪ್ಸು ಗಲ್ಲಿಗಳನ್ನೂ ಮೇನ್ ರೋಡ್ ಮಾಡ್ಕೊಂಬಿಟ್ಟಿದೆ. ಗೂಗಲ್ ಮ್ಯಾಪ್ ಸಜೆಸ್ಟ್ ಮಾಡ್ತಾ ಇರೋದು ಈ ಥರ ಎಲ್ಲ ಹೋಗೋಂಥ. ಪ್ರಾಪರ್ ಏರಿಯಾ ಹೆಸರು ನಂಗೆ ಸೀರಿಯಸ್ಸಾಗಿ ಗೊತ್ತಿಲ್ಲ. ಓ ಇಲ್ಲೂ ಟ್ರಾಫಿಕ್ ಜಾಮ್ ಆಯಿತು ಗುರು. ಕಷ್ಟ ಜೀವನ ಇಲ್ಲಿ. ಹೋಗಿ ಅಕ್ಕ ಮುಂದೆ. ಒಂದು ಗಾಡಿಯಿಂದ ಸೀರಿಯಸ್ಸಾಗಿ ಫುಲ್ಲು ಟ್ರಾಫಿಕ್ ಆಗುತ್ತೆ ಇವಾಗ. ಒಂದೇ ಒಂದು ಗಾಡಿ, ಒಂದು ಸ್ಮಾಲ್ ಮಿಸ್ಟೇಕಿಂದ ಇವಾಗ ಬ್ಯಾಕ್ ಟು ಬ್ಯಾಕ್ ಗಾಡಿ. ಬನ್ನಿ ಅಣ್ಣ ಬೇಗ ಹೋಗ್ಯೋಣ. ಬಾಣ ಬರುತ್ತೆ ಬಾಣ. ಅಷ್ಟೇ, ನಾವು ನೋಡ್ಕೊಂಡು ನಿಂತಿರಬೇಕು, ಅವ್ರು ಬರ್ತಾ ಇರ್ತಾರೆ. ಕಷ್ಟ. ಅಕ್ಕ ನೀವೇ ಹಿಂದೆ ಹೋಗ್ಬೇಕು, ನಾನು ಹೋಗಲ್ಲ ಅಂತವ್ರೆ. ಗೂಗಲ್ ಮ್ಯಾಪ್ಸ್ ಸೀರಿಯಸ್ಸಾಗಿ ಯಾವ್ದು ಗುರು ಸಜೆಸ್ಟ್ ಮಾಡೋದು ರೋಡ್ ನೀನು? ಇವಾಗ ಏನಾದರೂ ಟ್ರಾಫಿಕ್ ಆಗಿದ್ದರೆ ಇವನು ನೋಡಿ ಎಷ್ಟು ಸೆನ್ಸ್ ಅವನಿಗೆ. ದಾರಿ ಬಿಡ್ತಾನೆ ನಮಗೆ ಎದ್ದಿ. ಓಹ್ ಮೈ ಗಾಡ್, ನಾನು ಕಾರು ಬಂದ್ಬಿಡೋದು ಅಂದ್ಕೊಂಡೆ ಇವಾಗ. ಏನು ಗುರು ಇದು ರೋಡಲ್ಲಿ ಜೈಂಟ್ ವೀಲ್ ಕಟ್ತವ್ರೆ.
ಬಂಜಿ ಜಂಪಿಂಗಾ? ಸಿಗ್ನಲ್ಸ್ ಇಲ್ಲ ಇಲ್ಲಿ. ಹೋಗ್ತಾ ಇರೋದು ನಾವು ಪೊಲೀಸವರೇ ಹೇಳ್ತಿರೋದು. ಓಕೆ, ಪೇಷನ್ಸಾಗಿ ಕೂತ್ಕೊಂಡು ಕಾಯ್ಕೊಂಡಿರೋಕ್ಕಾಗಲ್ಲ ಗುರು. ನನಗೆ ಫ್ಯೂಲ್ ಟಾಪಪ್ ಮಾಡಿಸ್ಬಿಟ್ಟಿದ್ದಿದ್ರೆ ತಲೆನೋವು ಇರ್ತಾ ಇದ್ದಿರಲಿಲ್ಲ, ಚೆಚ್ಕೊಂಡು ಹೋಗ್ಬೋದಾಗಿತ್ತು. ಹೋಗಿ ಬಾಸ್, ಹೋಗೋಣ. ಆಯಿತು, ಹೋಗಿ ಗುರುವೆ, ಹೋಗೋಣ, ನೀನು ಹೋಗೋಣ. ಬ್ಯಾಂಗ್ಳೂರು ಈವ್ನಿಂಗ್ ಲೈಫು ಸಖತ್ತು ಹಿಂಸೆ ಅಲ್ವಾ? ಯಾಕೆ ಕೇಳ್ತೀಯ ಗುರು ಅಂತ ತಾನೇ ನಿಮ್ಮ ಮೈಂಡ್ ಸೆಟ್ಟು. ಫುಲ್ಲು ಜಾಮ್ ಆಗಿದೆ ಮುಂದೆ. ವಾ, ಜಸ್ಟ್ ಮಿಸ್ಸು ಗುರು. ಕ್ಯಾಬ್ ಅಣ್ಣ, ಬೈಕ್ 2 ವೀಲರ್ ಅಣ್ಣ, ನಿನ್ನ ರೈಟು ಲೆಫ್ಟು ಅರ್ಥ ಆಗುತ್ತೆ ಪಾಪ, ಏನು ಮಾಡೋದು. ಅಷ್ಟೇ ಅಣ್ಣ, ನನ್ನ ಕೈಲಿ ಕಾಯೋಕ್ಕಾಗಲ್ಲ, ದೇವರಣೆಗೂ. ಇರೋಪ್ಪ. ಅಯ್ಯೋ, ಇದೇನು ಗುರು ಇದು ಹಿಂಗಿದೆ? ಹೋಗಿ ಗುರು, ಆಯಿತು, ಗೊತ್ತಾಯ್ತು, ನೀನು ಹಂಗೆ ಮಾಡಿದಾಗಲೇ ಗೊತ್ತಾಯಿತು. ಫೈನಲಿ ಹಂಗೋ ಮಾಡಿ ಜೋಸಫ್ಸ್ ಹತ್ರ ಬಂದಿದ್ದೀನಿ. ಸೊ ಇಲ್ಲಿಂದ ಇನ್ನೂ 7.9 ಕಿಲೋಮೀಟರ್ಸ್, 34 ಮಿನಿಟ್ಸ್ ಇದೆ. ಹೊಡ್ಕೊಂಡ್ರು ಗುರು, ಅದು ಇದು ಆಯಿತು, ಹೋಗೋಣ. ನೀನು ಹಂಗೆ ಹೊಡೆದ್ಬಿಟ್ಯಾ? ಓ, ಇಬ್ಬರು ಕಿಸ್ಸಿಂಗ್. ಬ್ಯಾಂಗ್ಳೂರಲ್ಲಿ ವೆದರ್ ತುಂಬ ಚಿಲ್ಡಾಗಿದೆ, ಬಟ್ ಟ್ರಾಫಿಕ್ಕು ಅದು ಹಿಂದೆ ಹೊಡೆದಿದ್ದು ಯಾವ ಲೆವೆಲಿಗೆ ಡೆಂಟ್ ಆಗಿರುತ್ತೆ ಅಂದರೆ, ಇವಾಗ ಅವರಿಬ್ಬರು ಅಲ್ಲೇ ಕೂತ್ಕೊಂಡು ಸಂಸಾರ ಮಾಡಿ, ಮಾತುಕತೆ ಮಾಡಿ, ಜಗಳ ಸಾಲ್ವ್ ಮಾಡಿಕೊಂಡು ಮನೆಗೆ ಹೋಗ್ತಾರೆ. ಆಗ್ಬಿಡುತ್ತೆ ರಾತ್ರಿ ಒಂದು 11:30-12 ಗಂಟೆ ಆಗ್ಬಿಡುತ್ತೆ. ಸೈಕ್ ಗುರು. ಸಿಗ್ನಲ್ ಬಿಟ್ಟಿದ್ದೆ ಒಂದು ಡ್ಯೂಕ್ 390, ಹಿಮಾಲಯ MT-15. ಗ್ಯಾಪಲ್ಲಿ ನಮ್ಮ 350 ಇದೆ. ಸರಿಗೆ ಬಂದ್ವಿ. ಅಲ್ಲಿಂದ ಅಷ್ಟು ಫಾಸ್ಟಾಗಿ ಬಂದಿದ್ದು ಇಲ್ಲಿ ಬಂದು ನಿಂತ್ಕೊಳ್ಳೋಕೆ ಅಷ್ಟೇ. 1 ಇಂಚು ಗ್ಯಾಪ್ ಬಿಡ್ದಿರೆ ಎಲ್ಲರೂ ಹಂಗಂಗೆ ನಿಂತ್ಕೊಂಡಿರ್ತಾರೆ. ಟ್ರಾಫಿಕ್ನ, ಓ ಮೈ ಗಾಡ್, ಬೆಟರ್ ಇದು ರೈಟೇ ಒಳ್ಳೆಯದು. ಅದು ಇರೋದು ಟ್ರಾಫಿಕ್ ಇದೆ. ಮನ್ಸಲ್ಲಿ ಹಾಗೆ ಒಂದು ಟ್ರಾಫಿಕ್ ದಾಟ್ಕೊಂಡು ಮುಂದೆ ಬಂದರೆ ಎಷ್ಟು ಸಂತೋಷ ಆಗುತ್ತೆ ಅಂತ. ಮುಂದೆ ಬಂದ ಮೇಲೆ ಇನ್ನೊಂದು ಥರ ಸಿಕ್ಕಾಕೊಂಡ್ರೆ ಹಿಂಗಾಗುತ್ತೆ. ಹೋಗ್ರಣ, ಬೇಗ ಹೋಗಿ ಎಲ್ರಿಗೂ ಪುಣ್ಯ ಬರಲಿ. ಇನ್ನೊಂದು 3-4 ವರ್ಷ ಆದಮೇಲೆ ಬೆಂಗಳೂರು ಯಾವ ಥರ ಇರೋದು ಗುರು? ಮೋಸ್ಟ್ಲಿ ಜನ ಎಲ್ಲ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನಿಸುತ್ತೆ. ಯಾಕಂದರೆ ವಾಕಿಂಗಲ್ಲಿ ಹೋದ್ರೇ ಬೇಗ ತಲುಪಿಬಿಡ್ತೀವಿ. ಕೆಲವ್ರು ಹಂಗೆ ಓವರ್ಟೇಕ್ ಮಾಡೋ ಥರ ಬರ್ತಾರೆ, ಆದರೆ ಹೋಗೋದೇ ಇಲ್ಲಪ್ಪ. ಅವ್ರಿಗೆ ಓವರ್ಟೇಕ್ ಮಾಡೋಕ್ಕೆ ಆಸೆ, ಬಟ್ ಏನು ಮಾಡೋದು, ಅನ್ಸ್ಕಿಲ್ಡ್ ಇರ್ತಾರೆ. ಸೊ ಇದೊಂದು ಟಾಸ್ಕ್ ಇದೆ ಇಲ್ಲಿ, ಕಾಂಟೋಮೆಂಟ್ ದಾಟ್ಬಿಟ್ರೆ ಅಲ್ಲಿಂದ ತಲೆನೋವಿರಲ್ಲ. ಕಾಂಟೋಮೆಂಟ್, ಹೌ ಇಸ್ ಯುವರ್ ಟ್ರಾಫಿಕ್ ಹಿಯರ್? ಹೋಗು, ಒಂದು ರೈಟ್ ಹೋಗು, ಇಲ್ಲ ಲೆಫ್ಟಿಗೆ ಹೋಗು. ಇವನು ಹೋಗಲ್ಲ, ಅವನು ಹೋಗಲ್ಲ. ಪರವಾಗಿಲ್ಲ ಗುರು, ಟ್ರಾಫಿಕ್ ಅಷ್ಟೊಂದು ತೋರಿಸ್ತಾ ಇಲ್ಲ. ಸಿಗ್ನಲ್ಸು ಮ್ಯಾಪಲ್ಲೂ ಎಲ್ಲೋ ಲೈನ್ ಇದೆ. ಬಸ್ ಅವ್ರದ್ದೇ ಗುರು, ಸೀರಿಯಸ್ ಆಗಿ ಮಸ್ತು ಒಳ್ಳೆ ಸೈಕಲ್ ತಿರುಗಿಸ್ದಂಗೆ ತಿರುಗಿಸ್ತಾರೆ.
ನಂಗೆ ಈ ಟ್ರಾಫಿಕ್ ನೋಡ್ಬಿಟ್ಟು ಏನು ಮಾತೇ ಬರ್ತಿಲ್ಲ. ಫುಲ್ ಗಾಡಿ ಕಾನ್ಸಂಟ್ರೇಟ್ ಮಾಡಿ ಓಡಿಸ್ತಿದ್ದೀನಿ. ಅನ್ಸಿರೋ ಪ್ರಕಾರ ಬೆಟರು ಇಲ್ಲಿ ಗವರ್ನಮೆಂಟು ಒಂದು ಕರೆಕ್ಟಾಗಿ ಸ್ಟ್ರಾಂಗ್ ಡಿಸಿಷನ್ ತೊಗೊಂಡು ಒಂದು ಫ್ಲೈಓವರ್ ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೋಡ್ ಯಾಕೂ ಇಷ್ಟೊಂದು ಟ್ರಾಫಿಕ್ ಆಗಿದೆ ಸಡನ್ನಾಗಿ? ಜಯಮಾಲು, ಓ ಮೈ ಗಾಡ್. ಲೆಟ್ ಮಿ ಟ್ರೈ ಟು ಟೇಕ್ ಒಳಗಡೆಯಿಂದ ಹೋಗಿ ಟ್ರೈ ಮಾಡ್ತೀನಿ, ನೋಡೋಣ. ಟೆನ್ಷನ್ ಆಗ್ಬಿಟ್ಟು ಅವಣ್ಣ ಕಾರ್ ಪಕ್ಕದಲ್ಲಿ ಕಳಿಸ್ಬಿಟ್ರು. ಏನು ಲಾಜಿಕ್ಕೇ ಇಲ್ದಿರೋ ಈ ರೋಡೇನಿಗೆ ಟ್ರಾಫಿಕ್ ಆಗುತ್ತೆ? ಪ್ಯಾಲೇಸ್ ಗ್ರೌಂಡಲ್ಲಿ ಏನಾದರೂ ಫಂಕ್ಷನ್ಸ್ ನಡೀತಿದೆಯಾ? ಈ ಅರ್ಧ ಟ್ರಾಫಿಕ್ ಇಲ್ಲಿ ಕ್ರಿಯೇಟ್ ಆಗೋಕ್ಕೆ ಕಾರಣ ಏನು ಗೊತ್ತಾ? ಇಲ್ಲಿ ಫನ್ ವರ್ಲ್ಡ್ ಇದೆ ನೋಡಿ, ಅದರಿಂದ ಟ್ರಾಫಿಕ್ ಆಗುತ್ತೆ. ಇಲ್ಲಿಂದ ನಮ್ಮ ಮನೆಗೆ 15 ಮಿನಿಟ್ಸ್ ಆಗೋದೇ ಇಲ್ಲ, ಬಟ್ ಆದರೂ 15 ಮಿನಿಟ್ಸ್ ತೋರಿಸ್ತಾ ಇದೆ. ಫೈನ್. ಇಲ್ಲಿ ಅಷ್ಟೊಂದು ಟ್ರಾಫಿಕ್ ಇಲ್ಲ, ಅಷ್ಟೊಂದಿಲ್ಲ ಇದೆ, ಅಷ್ಟೊಂದಿಲ್ಲ. ಹೋಗಿ ಬಾಸ್ ಹೋಗಿ. ನೋಡಿ, ಈ ಥರ ಪರಿಸ್ಥಿತಿಲೆಲ್ಲ ನಮಗೆ ಆಟೋದವ್ರು ಹೆಲ್ಪ್ ಮಾಡ್ತಾರೆ. ನುಗ್ಸೋದ್ರಲ್ಲಿ ಫೇಮಸ್ ಅಲ್ವ ಅವರು. ಅವ್ರ ಪಕ್ಕದಲ್ಲಿ ಹೋಗ್ಬಿಡ್ಬೇಕು, ನಾವು ಸೇಫಾಗಿರ್ತೀವಿ. ಥ್ಯಾಂಕ್ಸ್ ಅಣ್ಣ. ಅಪ್ಪು ಸರ್ ಫೋಟೋ ಬೇರೆ ಹಾಕ್ಕೊಂಡಿದ್ದೀರಾ. ಈ ರೋಡಲ್ಲೂ ಯೂಶ್ವಲಿ ಟ್ರಾಫಿಕ್ ಇರೋಲ್ಲ, ಇಷ್ಟು ಗಾಡಿಗಳೇ ಬರೋಲ್ಲ. ಬಂದಿದೆ ಅಂದರೆ ನೋಡೋಣ, ಹೋಗಲೇಬೇಕು, ಬೇರೆ ದಾರಿ ಇಲ್ಲ ನಮಗೆ. ಯಾವುದೋ ದೊಡ್ಡ ಗಾಡಿ ಹೋಗ್ತಿದೆ ಮುಂದೆ. ಇಲ್ಲಿ ಒಳ್ಳೆ ಮಜಾ ಅಂದರೆ ಆ ಕಡೆಯಿಂದ ಬರೋರು ಬರಲ್ಲ, ಈ ಕಡೆಯಿಂದ ಹೋಗೋರು ನಾವು ಹೋಗಲ್ಲ, ಎಲ್ಲ ಆಟ ಆಡ್ಕೊಂಡು ಜಾಲಿಗಿರೋದಿಲ್ಲಿ. ಚಾನ್ಸೇ ಇಲ್ಲ, ಆ ಕಡೆಯಿಂದ ಬರೋರು ಬಿಡಲ್ಲ ಅನ್ಲೆಸ್ ಆ್ಯಂಡ್ ಅಂಟಿಲ್. ಇಲ್ಲಿ ಪೊಲೀಸವ್ರು ಕೂಡ ಬರಲ್ಲ. ಇಲ್ಲಿರೋ ಲೋಕಲ್ ಹೆಡ್ಸೆ ತಲೆ ಕೆಟ್ಬಿಟ್ಟು ಅಂಗಡಿಯವರು ಯಾರಾದರೂ ಒಂದು ಕೋಲ್ ಎತ್ಕೊಂಬಂದು ನಿಂತ್ಕೊತಾರೆ ಇಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕೆ. ಸಿಸ್ಟರ್, ಈ ಟ್ರಾಫಿಕಲ್ಲಿ ಫೋನ್ ಕಾಲ್ ಇಂಪಾರ್ಟೆಂಟ್ ಅಲ್ವಾ ನಿಮಗೆ? ಆ ಕಡೆ ಇರೋರು ನಾವೇನು ಕಮ್ಮಿ, ನಾವೇನಿಗೆ ಕೊಡೋಣ ನಿಮಗೆ ಅಂತ ಒನ್ ವೇಲೆ ಬಂದು ನಿಂತ್ಕೊಂಡ್ಬಿಟ್ಟವ್ರೆ. ಆದರೂ ಸೀರಿಯಸ್ಸಾಗಿ ಏನೇ ಹೇಳಿ, ನನ್ನ ಜಾಕಿ ಮೈಲೇಜು ಪೆಟ್ರೋಲು ಸಖತ್ತಾಗಿ ಸೇವಿಂಗ್ಸ್ ಮಾಡುತ್ತೆ. ನೀವು ಯಾರು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ, ಆ ಥರ ಮೈಲೇಜ್ ಕೊಡುತ್ತೆ. MT-15 ಇಸ್ MT-15. ಈ ಅಪ್ಪಾಜಿ, ನೀನು ಅವ್ರಿಗೆ ದಾರಿ ಬಿಡ್ತಾಯಿದ್ರೆ ನಾವು ಹೋಗಲ್ಲ ಮನೆಗೆ. ಸ್ವಲ್ಪ ರೈಟಲ್ಲೇ ಇರೋದು ಕಲಿಬೇಕು. ಇಲ್ಲೊಂದು ಜಂಕ್ಷನ್ ಆಯಿತಾ, ಇಲ್ಲೊಂದು ಸತಿ ಸಿಕ್ಕಾಕೊಂಡ್ರೆ ಇವಾಗ ನೆಕ್ಸ್ಟು ಮುಂದೆಗಡೆ ನೋಡಿ, ಬುದ್ಧಿವಂತರು. ಆ ಕಡೆ ಹೋಗಿ ದಾರಿ ಇದೆ, ಆ ಕಡೆಯಿಂದ ಹೋಗ್ಬೋದು. ಅಪ್ಪ, ಈ ಜಂಕ್ಷನ್ ಹೆಂಗೋ ಸ್ವಲ್ಪ ಆದರೂ ಫ್ರೀ ಆಗಿದೆ ಗುರು. ಓ, ಫೈನಲಿ ಐ ಡಿಡ್ ಇಟ್. ಓಕೆ ಗೈಸ್, ಆಲ್ಮೋಸ್ಟ್ ರೀಚ್ಡ್. ಬೇಗ ಸಿಗೋಣ.